ಕೆಲವು ಅಧಿಕಾರಿಗಳು ಗ್ರಾಮ ಸಭೆಗೆ ಭಾಗಿಯಾದ ಹಿನ್ನೆಲೆಯಲ್ಲಿ ಪಜೀರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮ ಸಭೆಯನ್ನೇ ಸರ್ವ ಸದಸ್ಯರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ರದ್ದುಪಡಿಸಿದ ಪ್ರಸಂಗ ನಡೆದಿದೆ. ಪಜೀರ್ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. 10:30ಕ್ಕೆ ಸಭೆ ನಿಗದಿಯಾಗಿತ್ತಾದರೂ ಅಧಿಕಾರಿಗಳು ಬಂದಿರಲಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಮೇಲ್ವಿಚಾರಕಿ ಮುಬೀನಾ ನೋಡಲ್ ಅಧಿಕಾರಿಯಾಗಿ ಆಗಮಿಸಿ ಅಧಿಕಾರಿಗಳನ್ನು ಕಾದಿದ್ದು, ಬಳಿಕ ಸಮಾಜ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಯಿಂದ ಪ್ರತಿನಿಧಿಗಳು ಆಗಮಿಸಿದರು. ಗ್ರಾಮಸ್ಥರು ಅಧಿಕಾರಿಗಳನ್ನ ಕಾಯತೊಡಗಿದ್ದಾರೆ. ಸಾರಿಗೆ, ಪೊಲೀಸ್, ಮೆಸ್ಕಾಂ, ಲೋಕೋಪಯೋಗಿ, ಕೃಷಿ, ತೋಟಗಾರಿಕೆ, ಕಂದಾಯ, ಜಲಜೀವನ್ ಇಲಾಖೆ ಮುಂತಾದ ಇಲಾಖೆಯ ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಪ್ರಮುಖವಾಗಿ ಹಾಜರಿರಬೇಕಿದ್ದರೂ ಇವರ ಪತ್ತೆ ಇರಲಿಲ್ಲ. 1 ಗಂಟೆ ಕಾದರೂ ಅವರ ಬರುವಿಕೆಯ ಸುಳಿವು ಸಿಗಲಿಲ್ಲ. ಇದರಿಂದ ಆಕ್ರೋಶಿತರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ವಿರೋಧಿಸಿ ಸಭೆಯನ್ನ ರದ್ದುಗೊಳಿಸಿ ಮುಂದೂಡಿಕೆ ಮಾಡಿದರು. ಈ ವೇಳೆ ಅಧ್ಯಕ್ಷ ಕೆ ಮೊಹಮ್ಮದ್ ರಫೀಕ್ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಫ್ಲೋರಿನ್ ಡಿಸೋಜಾ, ಸದಸ್ಯರಾದ ಇಮ್ತಿಯಾಸ್, ಸಿದ್ದರಾಮ ಶೆಟ್ಟಿ, ಸಿರಾಜ್ ಅರ್ಕನ, ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಸಿಂಪಿಗೇರಾ ಮುಂತಾದವರು ಉಪಸ್ಥಿತರಿದ್ದರು. ಈ ಸಲ ಏನಾಗಿದೆ ಅಂದರೆ, ನಾವು ಪ್ರತಿ ಸಲ ಅಧಿಕಾರಿ ವರ್ಗದವರು ಅವರು 9 ಇಲಾಖೆ ಅಂತ ಹೇಳ್ತಾ ಇದ್ದಾರೆ. ಅವರು 15 ಇಲಾಖೆಗಳಿಗೆ ಆಲ್ರೆಡಿ ಎಲ್ಲ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವರಿಂದ ರಿಸೀವ್ಡ್ ಸಿಗ್ನೇಚರಲ್ಲಿ ಇದೆ, ಆಮೇಲೆ ತೋರಿಸಿದರು. ಆದರೂ ಕೂಡ ಒಂದು 5 ಅಧಿಕಾರಿಗಳು ಮಾತ್ರ ಬಂದಿರುತ್ತಾರೆ. ಪ್ರತಿ ಸಲ ಕೂಡ ಹಾಗೆ ಪಜೀರ್ ಗ್ರಾಮದಲ್ಲಿ ಗ್ರಾಮ ಸಭೆ ಆಗುವಾಗ ಕೆಲವು ಜನ ಬರೋದು, ಕೆಲವು ಜನ ಬರದೇ ಇರೋದು. ಆದರೂ ಕೂಡ ನಾವೆಲ್ಲ ಗ್ರಾಮಸ್ಥರು, ನಮ್ಮ ಊರಿನ ಅಧ್ಯಕ್ಷರು, ಸದಸ್ಯರು ಅವರಿಗೆ ಇದಾಗೋದು ಬೇಡ ಅಂತ ಹೇಳಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಆದರೆ ಈ ಸಲ ಯಾವಾಗಲೂ ಅದೇ ರೀತಿ ಆಗೋದಕ್ಕಿಂತ ಈ ಸಲ ಅದನ್ನು ನಾವು ಒಂದ್ಸರಿ ಸ್ವಲ್ಪ ಬಿಸಿ ಮುಟ್ಟಿಸಿದರೆ ಒಳ್ಳೆಯದಂತ ಹೇಳಿ ನಾವು ಈ ಗ್ರಾಮ ಸಭೆಯನ್ನು ಎಲ್ಲ ಗ್ರಾಮಸ್ಥರು ಸೇರಿ ಮುಂದೂಡಿದ್ದೇವೆ. ಯಾಕೆಂದರೆ ಇಲಾಖೆಯಿಂದ, ಪ್ರತಿಯೊಂದು ಇಲಾಖೆಯಿಂದ ಒಂದೊಂದು ಹೊಸ ಹೊಸ ಯೋಜನೆಗಳಿರುತ್ತದೆ. ಅಧಿಕಾರಿಗಳು ಸಿಗುವುದು, ಅಧ್ಯಕ್ಷರು ಸದಸ್ಯರು ಯಾವಾಗಲೂ ಸಿಗ್ತಾರೆ. ನಮಗೆ ಅಧಿಕಾರಿಗಳು ಸಿಗೋದು ವರ್ಷಕ್ಕೆ 2 ಸರಿ. ಅದರಲ್ಲಿ ಕೂಡ ನಮ್ಮ ಊರಿನಿಂದ ಸ್ವಲ್ಪ ಕೃಷಿ ಪ್ರಧಾನವಾದ ನಮ್ಮ ಗ್ರಾಮ ಪಜೀರ ಅಂತ ಹೇಳಿದರೆ ಅದು ಒಂದು ಪಚ್ಚ ಪಜೀರು ಅಂತಲೇ ಹೇಳ್ತಾರೆ. ಅದಕ್ಕೆ ಆಗಿರುವಾಗ